ಇಡೀ ದೇಶ ಒಂದಾಗಿ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡೋದಕ್ಕೆ ತುದಿಗಾಲಿನಲ್ಲಿ ನಿಂತಿರುವಂತಹ ಈ ಸಂದರ್ಭದಲ್ಲಿ ಸಾರ್ವಭೌಮ ಭಾರತದ ತ್ರಿವರ್ಣ ಧ್ವಜದ ಇತಿಹಾಸವನ್ನ ತಿಳಿದುಕೊಳ್ಳೋದು ಕೂಡ ನಮ್ಮೆಲ್ಲರ ಕರ್ತವ್ಯ. ಮೊದಲಿಗೆ ಒಂದು ಮುಖ್ಯ ವಿಷಯವನ್ನ ಹೇಳಬೇಕು. 1947ರ ರಾಷ್ಟ್ರಧ್ವಜ ಸಮಿತಿ ಭಾರತದ ಧ್ವಜವನ್ನ ಹೊಸದಾಗಿ ಏನು ವಿನ್ಯಾಸಗೊಳಿಸಿರಲಿಲ್ಲ. ಅದಾಗಲೇ ಬಳಸಲಾಗ್ತಾ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಧ್ವಜವನ್ನೇ ಮಾರ್ಪಾಡು ಮಾಡಿ ಎಲ್ಲ ಸದಸ್ಯರ ಒಪ್ಪಿಗೆಯನ್ನ ಪಡೆದುಕೊಂಡಿತ್ತು. ಆದರೆ ಆ ವಿನ್ಯಾಸವನ್ನ ಅಂತಿಮಗೊಳಿಸುವ ಕಾರ್ಯದ ಹಿಂದೆ ಅದೆಷ್ಟೋ ಮಹನೀಯರ ಶ್ರಮ ಇತ್ತು, ಸಲಹೆ ಇತ್ತು, ಆಲೋಚನೆಗಳಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಇನ್ನೇನು ಸಿಕ್ಕಿಬಿಡುತ್ತದೆ ಅನ್ನೋದು ಖಚಿತವಾಗ್ತಾ ಇದ್ದ ಹಾಗೆ ಸ್ವತಂತ್ರ ಭಾರತದ ರಾಷ್ಟ್ರಧ್ವಜ ಹೇಗಿರಬೇಕು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡಿತ್ತು. ಈ ಹಿಂದೆ ಬಳಸಲಾಗ್ತಾ ಇದ್ದಂತಹ ಯಾವುದಾದ್ರೂ ಒಂದು ಧ್ವಜವನ್ನ ಯಥಾವತ್ತಾಗಿ ಸ್ವತಂತ್ರ ಭಾರತದಲ್ಲೂ ಬಳಸಿಕೊಳ್ಳಬಹುದಾ ಎನ್ನುವ ಆಲೋಚನೆಗಳು ಕೂಡ ಇತ್ತು. ಅವುಗಳಲ್ಲಿ ಪ್ರಮುಖವಾದವುಗಳು ಅಂದ್ರೆ ಆಗಸ್ಟ್ 7, 1906ರಂದು ಕಲ್ಕತ್ತಾದ ಪಾರ್ಸಿ ಬಗಾನ್ನಲ್ಲಿ ಹಾರಿಸಲಾದ ಧ್ವಜ ಮತ್ತು 1907ರಲ್ಲಿ ಭಿಕಾಜಿ ಕಾಮ ಹಾಗೂ ಇನ್ನಿತರ ಕ್ರಾಂತಿಕಾರಿಗಳು ಜರ್ಮನಿಯಲ್ಲಿ ಹಾರಿಸಿದ ತ್ರಿವರ್ಣ ಧ್ವಜ. ಅವು ಎರಡರಲ್ಲೂ ಹಸಿರು, ಹಳದಿ ಮತ್ತು ಕೆಂಪು ಬಣ್ಣಗಳಿದ್ವು. ಅದರ ಮೇಲೆ ವಂದೇ ಮಾತರಂ ಎನ್ನುವ ಘೋಷಣೆ ಮತ್ತು ಸೂರ್ಯ ಚಂದ್ರರ ಚಿಹ್ನೆಗಳಿದ್ವು. ಒಂದರಲ್ಲಿ ಸಪ್ತರ್ಷಿ ನಕ್ಷತ್ರಗಳ ಚಿತ್ರಗಳಿದ್ರೆ ಇನ್ನೊಂದರಲ್ಲಿ ಕಮಲದ ಚಿತ್ರಗಳಿದ್ವು. ಸಪ್ತರ್ಷಿ ನಕ್ಷತ್ರಗಳು ವಂದೇ ಮಾತರಂ ಮತ್ತು ಸೂರ್ಯಚಂದ್ರರ ಚಿತ್ರಗಳು, ಕಮಲದ ಚಿತ್ರಗಳು ಕೋಮುವಾದವನ್ನ ಉಂಟು ಮಾಡಬಹುದು ಅನ್ನುವಂತಹ ಕಾರಣಕ್ಕೆ ಪ್ರಾರಂಭದಲ್ಲಿ ಅವೆರಡೂ ವಿನ್ಯಾಸಗಳು ತಿರಸ್ಕರಿಸಲ್ಪಟ್ಟವು. ಅದಾದ ನಂತರ ಆನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕರ ಹೋಮ್ ರೂಲ್ ಚಳುವಳಿಯ ಧ್ವಜದ ಬಗ್ಗೆಯೂ ಪ್ರಸ್ತಾಪ ಆಯಿತು. ಆ ಧ್ವಜದಲ್ಲಿ 5 ಕೆಂಪು ಹಾಗೂ 4 ಹಸಿರು ಪಟ್ಟಿಗಳು, ನಕ್ಷತ್ರಗಳು ಮತ್ತು ಒಂದು ಮೂಲೆಯಲ್ಲಿ ಯೂನಿಯನ್ ಜಾಕ್ ಅಂದರೆ ಬ್ರಿಟಿಷ್ ಧ್ವಜ ಕೂಡ ಇತ್ತು. ಸ್ವತಂತ್ರ ಭಾರತದ ಧ್ವಜದಲ್ಲಿ ಯೂನಿಯನ್ ಜಾಕ್ ಅಗತ್ಯ ಇಲ್ಲ ಅಂತ ಕೆಲವು ದೇಶಭಕ್ತರು ಆಕ್ಷೇಪ ವ್ಯಕ್ತಪಡಿಸಿದ್ರಿಂದ ಆ ವಿನ್ಯಾಸ ಕೂಡ ತಿರಸ್ಕಾರಗೊಂಡಿತು. ಇವೆಲ್ಲ ಚರ್ಚೆಗಳು ನಡೀತಾ ಇದ್ದ ಹಾಗೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರೂ ಆಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ 23 ಜೂನ್ 1947ರಂದು ರಾಷ್ಟ್ರಧ್ವಜದ ವಿನ್ಯಾಸವನ್ನ ಅಂತಿಮಗೊಳಿಸುವುದಕ್ಕಾಗಿಯೇ ಒಂದು ಸಮಿತಿಯನ್ನ ರಚಿಸಲಾಯಿತು. ಆ ಸಮಿತಿಯಲ್ಲಿ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಅಖಿಲ ಭಾರತ ಆಂಗ್ಲೋ ಇಂಡಿಯನ್ ಸಂಘಟನೆಯ ಅಧ್ಯಕ್ಷ ಫ್ರಾಂಕ್ ಆಂಟೋನಿ, ಕಾಂಗ್ರೆಸ್ ನಾಯಕ KM ಮುನ್ಷಿ, ಗಾಂಧೀಜಿಯ ಆಪ್ತೆ ಸರೋಜಿನಿ ನಾಯ್ಡು ಸೇರಿದ ಹಾಗೆ ಒಟ್ಟು 12 ಜನ ಸದಸ್ಯರಿದ್ದರು. ಈ ಸಮಿತಿಯ ರಚನೆಯ ನಂತರ ಜುಲೈ 14ರಂದು ನಡೆದಂತಹ ಮೊದಲ ಸಭೆಯಲ್ಲಿ ತೆಗೆದುಕೊಂಡ ಒಂದು ಮುಖ್ಯ ನಿರ್ಧಾರ ಏನು ಗೊತ್ತಾ? ಅದು ಸ್ವತಂತ್ರ ಭಾರತದ ಧ್ವಜದ ವಿನ್ಯಾಸಕ್ಕೆ ಕಾಂಗ್ರೆಸ್ ಪಕ್ಷದ ಧ್ವಜವನ್ನೇ ಮೂಲವಾಗಿ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. 1931ರಲ್ಲಿ ಕಾಂಗ್ರೆಸ್ ಅಧಿಕೃತವಾಗಿ ಸ್ವೀಕರಿಸಿದ ತ್ರಿವರ್ಣ ಧ್ವಜದಲ್ಲಿ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣದ 3 ಪಟ್ಟಿಗಳಿತ್ತು. ಮಧ್ಯದಲ್ಲಿ ಚರಕ ಇತ್ತು. ಸಮಿತಿಯ ಬಹುತೇಕ ಸದಸ್ಯರು ಕಾಂಗ್ರೆಸ್ ಧ್ವಜವನ್ನೇ ನೇರವಾಗಿ ರಾಷ್ಟ್ರೀಯ ಧ್ವಜವನ್ನಾಗಿ ಒಪ್ಪಿಕೊಳ್ಳಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೂ ಕೂಡ ಆ ಚರಕವನ್ನ ಇಟ್ಟುಕೊಂಡ್ರೆ ಧ್ವಜ ಎರಡೂ ಬದಿಗಳಿಂದಲೂ ಒಂದೇ ರೀತಿಯಾಗಿ ಕಾಣುವಂತೆ ಮಾಡುವಾಗ ಪ್ರಾಯೋಗಿಕವಾಗಿ ಸಮಸ್ಯೆ ಉಂಟಾಗ್ತಾ ಇತ್ತು. ಈ ಸಮಸ್ಯೆ ಸಣ್ಣ ಸಮಸ್ಯೆ ಏನೂ ಆಗಿರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಧ್ವಜದಿಂದ ಚರಕದ ಚಿತ್ರವನ್ನ ತೆಗೆಯುವುದು ಮಹಾತ್ಮ ಗಾಂಧೀಜಿಯವರಿಗೆ ಇಷ್ಟ ಇರಲಿಲ್ಲ. ಅಷ್ಟೇ ಅಲ್ಲ, ಸ್ವತಂತ್ರ ಭಾರತದ ಧ್ವಜದಲ್ಲಿ ಚರಕದ ಚಿಹ್ನೆ ಇರದೇ ಇದ್ದರೆ ಆ ಧ್ವಜಕ್ಕೆ ಸೆಲ್ಯೂಟ್ ನಾನು ಮಾಡೋದಿಲ್ಲ ಅಂತ ಅವರು ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂತಿಮವಾಗಿ ಗಾಂಧೀಜಿಯವರ ವಿರೋಧದ ನಡುವೆಯೂ ಕೂಡ ಕಾಂಗ್ರೆಸ್ ಧ್ವಜದಲ್ಲಿದ್ದ ಚಕ್ರವನ್ನ ತೆಗೆದು ಚರಕದ ಮೂಲಭೂತ ಅಂಶವಾದ ಚಕ್ರವನ್ನ ಮಾತ್ರ ಉಳಿಸಿಕೊಂಡಿತ್ತು. ಭಾರತದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯುವ ತ್ರಿವರ್ಣ ಧ್ವಜದ ವಿನ್ಯಾಸವನ್ನ ಅಂತಿಮಗೊಳಿಸಲಾಯಿತು. ಭಾರತ್ ಮಾತಾ ಕಿ ಜೈ.